ಇವತ್ತು ಮಾಘ ಪೂರ್ಣಿಮೆ ಆಗಿರುವ ಕಾರಣಕ್ಕೆ ಪ್ರಯಾಗರಾಜದ ಕುಂಭಮೇಳದಲ್ಲೂ ಪುಣ್ಯ ಸ್ನಾನ ಹಾಗೆ ಕರುನಾಡಿನಲ್ಲಿ ಅದರಲ್ಲೂ ಮೈಸೂರಿನ ಟಿ ನರಸೀಪುರದಲ್ಲಿ ನಡೀತಾ ಇರುವ ತ್ರಿವೇಣಿ ಸಂಗಮದ ಕುಂಭಮೇಳದಲ್ಲೂ ಕೂಡ ಅನೇಕ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ। ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದ ವೈಭವ ಮೇಳೈಸಿದೆ। ದೃಶ್ಯ ಗಮನಿಸ್ತಾ ಇರಬಹುದು। ಈಗಾಗಲೇ ನಡುಮಲೆ ಬಸಪ್ಪನ ವಿಗ್ರಹ ಮಂಟಪ ಇಲ್ಲಿದೆ। ಆ ಮಂಟಪದಲ್ಲೂ ಕೂಡ ಬೆಳಿಗ್ಗೆಯಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಿ ಭಕ್ತರು ವಿಶೇಷವಾದಂತಹ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ। ಇನ್ನು ಮತ್ತೊಂದು ಭಾಗದಲ್ಲಿ ಅಗಸ್ತ್ಯೇಶ್ವರ ದೇವಾಲಯ ಇದೆ, ಅಲ್ಲೂ ಕೂಡ ಅಗಸ್ತ್ಯೇಶ್ವರ ಘಾಟಲ್ಲೂ ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಬೆಳಿಗ್ಗೆಯಲ್ಲೂ ಕೂಡ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇರುವಂತದ್ದು। ಬಹಳ ಪ್ರಮುಖವಾಗಿ ಗಂಗೆ, ಯಮುನಾ ಮತ್ತು ಸರಸ್ವತಿ ಇಲ್ಲಿ ಪ್ರಯಾಗದಲ್ಲಿ ನಡೀತಾ ಇರುವಂತಹ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಏನು ಕುಂಭಮೇಳ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ಅದಕ್ಕಿಂತಲೂ ಕೂಡ ಒಂದು ಗುಳಗಲ್ಲಿಯಷ್ಟು ಪುಣ್ಯ ಹೆಚ್ಚು ಸಿಗುತ್ತೆ ಅನ್ನುವಂತಹ ನಂಬಿಕೆ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಯಲ್ಲಿ ಸ್ನಾನ ಮಾಡೋದು ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ। ಸೊ ಹೀಗಾಗಿ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸುವ ಮೂಲಕವಾಗಿ ಮಾಘ ಮಾಸದಲ್ಲಿ ಅದರಲ್ಲೂ ಕೂಡ ಆಶ್ಲೇಷ ಲಕ್ಷದಲ್ಲಿ ಬರುವಂತಹ ಇವತ್ತು ಸಾಕಷ್ಟು ಪುಣ್ಯ ಸಿಗುತ್ತೆ ಇರುವ ಕಾರಣಕ್ಕಾಗಿ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾ ಇದ್ದಾರೆ। ಇನ್ನು ಮತ್ತೊಂದು ಕೂಡ ಭಿಕ್ಷೇಶ್ವರ ದೇವಾಲಯ ಇದೆ, ಅಲ್ಲೂ ಕೂಡ ಆ ಒಂದು ಘಾಟ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾ ಇರುವುದು। ಇಲ್ಲೂ ನದಿ ಪಾತ್ರದ ಸುತ್ತಲೂ ಕೂಡ ಗಮನಿಸಿದ್ರೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಲ್ಲರೂ ಕೂಡ ಬಂದು ಸಾಕಷ್ಟು ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು। ಇಲ್ಲೋ ಮತ್ತೊಂದು ಭಾಗದಲ್ಲೂ ಕೂಡ ಏನು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿದೆ, ಆ ದೇವಸ್ಥಾನದ ಭಾಗದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ। ಎಲ್ಲರೂ ಕೂಡ ಇವತ್ತು ಸ್ನಾನವನ್ನು ಮಾಡಿದ್ರೆ ಪಾಪ ಕಳೆದು ಪುಣ್ಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಸ್ನಾನವನ್ನು ಮಾಡ್ತಾ ಇರುವಂಥದ್ದು। ಲಕ್ಷಾಂತರ ಭಕ್ತರು ಕೂಡ ಇವತ್ತು ಕಳೆದ 2 ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ನಾನವನ್ನು ಮಾಡ್ತಾ ಇದ್ದಾರೆ। ಸೊ ಇವತ್ತು 13ನೇ ಕುಂಭಮೇಳ ಕೂಡ ಅಂತ್ಯ ಆಗುತ್ತೆ। ಸೊ ಹೀಗಾಗಿ ಇವತ್ತು ಎಲ್ಲರೂ ಕೂಡ ಪೂಜೆಯನ್ನು ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಿಗ್ಗೆಂದರೂ ಕೂಡ ಸ್ನಾನವನ್ನು ಮಾಡ್ತಾ ಇರುವಂಥದ್ದು। ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ವಿನೋದ್ ಪಡವರ್, ಕನ್ನಡ, ಟಿ ನರಸೀಪುರ। ಇವತ್ತು ಮಾಘ ಪೂರ್ಣಿಮೆ ಆಗಿರುವ ಕಾರಣಕ್ಕೆ ಪ್ರಯಾಗರಾಜದ ಕುಂಭಮೇಳದಲ್ಲೂ ಪುಣ್ಯ ಸ್ನಾನ ಹಾಗೆ ಕರುನಾಡಿನಲ್ಲಿ ಅದರಲ್ಲೂ ಮೈಸೂರಿನ ಟಿ ನರಸೀಪುರದಲ್ಲಿ ನಡೀತಾ ಇರುವ ತ್ರಿವೇಣಿ ಸಂಗಮದ ಕುಂಭಮೇಳದಲ್ಲೂ ಕೂಡ ಅನೇಕ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ। ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದ ವೈಭವ ಮೇಳೈಸಿದೆ। ದೃಶ್ಯ ಗಮನಿಸ್ತಾ ಇರಬಹುದು। ಈಗಾಗಲೇ ನಡುಮಲೆ ಬಸಪ್ಪನ ವಿಗ್ರಹ ಮಂಟಪ ಇಲ್ಲಿದೆ, ಆ ಮಂಟಪದಲ್ಲೂ ಕೂಡ ಬೆಳಿಗ್ಗೆಯಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಿ ಭಕ್ತರು ವಿಶೇಷವಾದಂತಹ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ। ಇನ್ನು ಮತ್ತೊಂದು ಭಾಗದಲ್ಲಿ ಅಗಸ್ತ್ಯೇಶ್ವರ ದೇವಾಲಯ ಇದೆ, ಅಲ್ಲೂ ಕೂಡ ಅಗಸ್ತ್ಯೇಶ್ವರ ಘಾಟಲ್ಲೂ ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಬೆಳಿಗ್ಗೆಯಲ್ಲೂ ಕೂಡ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು। ಬಹಳ ಪ್ರಮುಖವಾಗಿ ಗಂಗೆ, ಯಮುನಾ ಮತ್ತು ಸರಸ್ವತಿ ಇಲ್ಲಿ ಪ್ರಯಾಗದಲ್ಲಿ ನಡೀತಾ ಇರುವಂತಹ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಏನು ಕುಂಭಮೇಳ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ಅದಕ್ಕಿಂತಲೂ ಕೂಡ ಒಂದು ಗುಳಗಲ್ಲಿಯಷ್ಟು ಪುಣ್ಯ ಹೆಚ್ಚು ಸಿಗುತ್ತೆ ಅನ್ನುವಂತಹ ನಂಬಿಕೆ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಯಲ್ಲಿ ಸ್ನಾನ ಮಾಡೋದು ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ। ಸೊ ಹೀಗಾಗಿ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸುವ ಮೂಲಕವಾಗಿ ಮಾಘ ಮಾಸದಲ್ಲಿ ಅದರಲ್ಲೂ ಕೂಡ ಆಶ್ಲೇಷ ಲಕ್ಷದಲ್ಲಿ ಬರುವಂತಹ ಇವತ್ತು ಸಾಕಷ್ಟು ಪುಣ್ಯ ಸಿಗುತ್ತೆ ಇರುವ ಕಾರಣಕ್ಕಾಗಿ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾ ಇದ್ದಾರೆ। ಇನ್ನು ಮತ್ತೊಂದು ಕೂಡ ಭಿಕ್ಷೇಶ್ವರ ದೇವಾಲಯ ಇದೆ, ಅಲ್ಲೂ ಕೂಡ ಆ ಒಂದು ಘಾಟ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾ ಇರುವುದು। ಇಲ್ಲೂ ನದಿ ಪಾತ್ರದ ಸುತ್ತಲೂ ಕೂಡ ಗಮನಿಸಿದ್ರೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಲ್ಲರೂ ಕೂಡ ಬಂದು ಸಾಕಷ್ಟು ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು। ಇಲ್ಲೋ ಮತ್ತೊಂದು ಭಾಗದಲ್ಲೂ ಕೂಡ ಏನು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿದೆ, ಆ ದೇವಸ್ಥಾನದ ಭಾಗದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ। ಎಲ್ಲರೂ ಕೂಡ ಇವತ್ತು ಸ್ನಾನವನ್ನು ಮಾಡಿದ್ರೆ ಪಾಪ ಕಳೆದು ಪುಣ್ಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಸ್ನಾನವನ್ನು ಮಾಡ್ತಾ ಇರುವಂಥದ್ದು। ಲಕ್ಷಾಂತರ ಭಕ್ತರು ಕೂಡ ಇವತ್ತು ಕಳೆದ 2 ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ನಾನವನ್ನು ಮಾಡ್ತಾ ಇದ್ದಾರೆ। ಸೊ ಇವತ್ತು 13ನೇ ಕುಂಭಮೇಳ ಕೂಡ ಅಂತ್ಯ ಆಗುತ್ತೆ। ಸೊ ಹೀಗಾಗಿ ಇವತ್ತು ಎಲ್ಲರೂ ಕೂಡ ಪೂಜೆಯನ್ನು ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಿಗ್ಗೆಂದರೂ ಕೂಡ ಸ್ನಾನವನ್ನು ಮಾಡ್ತಾ ಇರುವಂಥದ್ದು। ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ವಿನೋದ್ ಪಡವರ್, ಕನ್ನಡ, ಟಿ ನರಸೀಪುರ। ಇವತ್ತು ಮಾಘ ಪೂರ್ಣಿಮೆ ಆಗಿರುವ ಕಾರಣಕ್ಕೆ ಪ್ರಯಾಗರಾಜದ ಕುಂಭಮೇಳದಲ್ಲೂ ಪುಣ್ಯ ಸ್ನಾನ ಹಾಗೆ ಕರುನಾಡಿನಲ್ಲಿ ಅದರಲ್ಲೂ ಮೈಸೂರಿನ ಟಿ ನರಸೀಪುರದಲ್ಲಿ ನಡೀತಾ ಇರುವ ತ್ರಿವೇಣಿ ಸಂಗಮದ ಕುಂಭಮೇಳದಲ್ಲೂ ಕೂಡ ಅನೇಕ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ। ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದ ವೈಭವ ಮೇಳೈಸಿದೆ।
ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ನಡುಮಲೆ ಬಸಪ್ಪನ ವಿಗ್ರಹ ಮಂಟಪ ಇಲ್ಲಿದೆ. ಆ ಮಂಟಪದಲ್ಲೂ ಕೂಡ ಬೆಳಿಗ್ಗೆಯಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಭಕ್ತರು ವಿಶೇಷವಾದಂತಹ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಅಗಸ್ತೇಶ್ವರ ದೇವಾಲಯ ಇದೆ. ಅಲ್ಲೂ ಕೂಡ ಅಗಸ್ತೇಶ್ವರ ಘಾಟಲ್ಲೂ ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಬೆಳಿಗ್ಗೆಯಲ್ಲೂ ಕೂಡ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಗಂಗೆ, ಯಮುನಾ ಮತ್ತು ಸರಸ್ವತಿ ಇಲ್ಲಿ ಪ್ರಯಾಗದಲ್ಲಿ ನಡೀತಾ ಇರುವಂತಹ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಏನು ಕುಂಭಮೇಳ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ಅದಕ್ಕಿಂತಲೂ ಕೂಡ ಒಂದು ಗುಳಗಲ್ಲಿಯಷ್ಟು ಪುಣ್ಯ ಹೆಚ್ಚು ಸಿಗುತ್ತೆ ಅನ್ನುವಂತಹ ನಂಬಿಕೆ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಯಲ್ಲಿ ಸ್ನಾನ ಮಾಡೋದು ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಮಾಘ ಮಾಸದಲ್ಲಿ ಅದರಲ್ಲೂ ಕೂಡ ಆಶ್ಲೇಷ ಲಕ್ಷದಲ್ಲಿ ಬರುವಂತಹ ಇವತ್ತು ಸಾಕಷ್ಟು ಪುಣ್ಯ ಸಿಗುತ್ತೆ ಇರುವ ಕಾರಣಕ್ಕಾಗಿ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕೂಡ ಭಿಕ್ಷೇಶ್ವರ ದೇವಾಲಯ ಇದೆ. ಅಲ್ಲೂ ಕೂಡ ಆ ಒಂದು ಘಾಟ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾ ಇರುವುದು. ಇಲ್ಲೂ ನದಿ ಪಾತ್ರದ ಸುತ್ತಲೂ ಕೂಡ ಗಮನಿಸಿದ್ರೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಲ್ಲರೂ ಕೂಡ ಬಂದು ಸಾಕಷ್ಟು ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಇಲ್ಲೋ ಮತ್ತೊಂದು ಭಾಗದಲ್ಲೂ ಕೂಡ ಏನು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿದೆ. ಆ ದೇವಸ್ಥಾನದ ಭಾಗದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಸ್ನಾನವನ್ನು ಮಾಡಿದ್ರೆ ಪಾಪ ಕಳೆದು ಪುಣ್ಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಲಕ್ಷಾಂತರ ಭಕ್ತರು ಕೂಡ ಇವತ್ತು ಕಳೆದ 2 ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು 13ನೇ ಕುಂಭಮೇಳ ಕೂಡ ಅಂತ್ಯ ಆಗುತ್ತೆ. ಸೊ ಹೀಗಾಗಿ ಇವತ್ತು ಎಲ್ಲರೂ ಕೂಡ ಪೂಜೆಯನ್ನು ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಿಗ್ಗೆಂದರೂ ಕೂಡ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ವಿನೋದ್ ಪಡವರ್, ಕನ್ನಡ, ಟಿ ನರಸೀಪುರ. ಇವತ್ತು ಮಾಘ ಪೂರ್ಣಿಮೆ ಆಗಿರುವ ಕಾರಣಕ್ಕೆ ಪ್ರಯಾಗರಾಜದ ಕುಂಭಮೇಳದಲ್ಲೂ ಪುಣ್ಯ ಸ್ನಾನ, ಹಾಗೆ ಕರುನಾಡಿನಲ್ಲಿ ಅದರಲ್ಲೂ ಮೈಸೂರಿನ ಟಿ ನರಸೀಪುರದಲ್ಲಿ ನಡೀತಾ ಇರುವ ತ್ರಿವೇಣಿ ಸಂಗಮದ ಕುಂಭಮೇಳದಲ್ಲೂ ಕೂಡ ಅನೇಕ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದ ವೈಭವ ಮೇಳೈಸಿದೆ. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ನಡುಮಲೆ ಬಸಪ್ಪನ ವಿಗ್ರಹ ಮಂಟಪ ಇಲ್ಲಿದೆ. ಆ ಮಂಟಪದಲ್ಲೂ ಕೂಡ ಬೆಳಿಗ್ಗೆಯಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಭಕ್ತರು ವಿಶೇಷವಾದಂತಹ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಅಗಸ್ತೇಶ್ವರ ದೇವಾಲಯ ಇದೆ. ಅಲ್ಲೂ ಕೂಡ ಅಗಸ್ತೇಶ್ವರ ಘಾಟಲ್ಲೂ ಕೂಡ ಲಕ್ಷಾಂತರ ಜನರು ಕೂಡ ಇವತ್ತು ಬೆಳಿಗ್ಗೆಯಲ್ಲೂ ಕೂಡ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಗಂಗೆ, ಯಮುನಾ ಮತ್ತು ಸರಸ್ವತಿ ಇಲ್ಲಿ ಪ್ರಯಾಗದಲ್ಲಿ ನಡೀತಾ ಇರುವಂತಹ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಏನು ಕುಂಭಮೇಳ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ಅದಕ್ಕಿಂತಲೂ ಕೂಡ ಒಂದು ಗುಳಗಲ್ಲಿಯಷ್ಟು ಪುಣ್ಯ ಹೆಚ್ಚು ಸಿಗುತ್ತೆ ಅನ್ನುವಂತಹ ನಂಬಿಕೆ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಯಲ್ಲಿ ಸ್ನಾನ ಮಾಡೋದು ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಮಾಘ ಮಾಸದಲ್ಲಿ ಅದರಲ್ಲೂ ಕೂಡ ಆಶ್ಲೇಷ ಲಕ್ಷದಲ್ಲಿ ಬರುವಂತಹ ಇವತ್ತು ಸಾಕಷ್ಟು ಪುಣ್ಯ ಸಿಗುತ್ತೆ ಇರುವ ಕಾರಣಕ್ಕಾಗಿ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕೂಡ ಭಿಕ್ಷೇಶ್ವರ ದೇವಾಲಯ ಇದೆ. ಅಲ್ಲೂ ಕೂಡ ಆ ಒಂದು ಘಾಟ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಸ್ನಾನ ಮಾಡ್ತಾ ಇರುವುದು. ಇಲ್ಲೂ ನದಿ ಪಾತ್ರದ ಸುತ್ತಲೂ ಕೂಡ ಗಮನಿಸಿದ್ರೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಎಲ್ಲರೂ ಕೂಡ ಬಂದು ಸಾಕಷ್ಟು ಪುಣ್ಯ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಇಲ್ಲೋ ಮತ್ತೊಂದು ಭಾಗದಲ್ಲೂ ಕೂಡ ಏನು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿದೆ. ಆ ದೇವಸ್ಥಾನದ ಭಾಗದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಸ್ನಾನವನ್ನು ಮಾಡಿದ್ರೆ ಪಾಪ ಕಳೆದು ಪುಣ್ಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಲಕ್ಷಾಂತರ ಭಕ್ತರು ಕೂಡ ಇವತ್ತು ಕಳೆದ 2 ದಿನಗಳಿಗೆ ಹೋಲಿಸಿದ್ರೆ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ನಾನವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು 13ನೇ ಕುಂಭಮೇಳ ಕೂಡ ಅಂತ್ಯ ಆಗುತ್ತೆ. ಸೊ ಹೀಗಾಗಿ ಇವತ್ತು ಎಲ್ಲರೂ ಕೂಡ ಪೂಜೆಯನ್ನು ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಅನ್ನುವಂತಹ ನಂಬಿಕೆ ಇರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಿಗ್ಗೆಂದರೂ ಕೂಡ ಸ್ನಾನವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ವಿನೋದ್ ಪಡವರ್, ಕನ್ನಡ, ಟಿ ನರಸೀಪುರ.